ವಿದ್ಯಾರ್ಥಿಗಳೇ, ಹಿಂದಿನ ವಿಡಿಯೋವನ್ನ ವೀಕ್ಷಿಸಿದ ನಂತರ ತಾಜಾ ನೀರು ಮತ್ತು ಸಮುದ್ರದ ನೀರಿನಂತಹ ಜಲವಾಸಿ ಪರಿಸರ ವ್ಯವಸ್ಥೆಗಳಲ್ಲಿನ ರೂಪಾಂತರಗಳನ್ನ ನೀವು ವಿವಿಧ ಉದಾಹರಣೆಯೊಂದಿಗೆ ಅರ್ಥ ಮಾಡಿಕೊಂಡಿದ್ದೀರಿ. ವಿಶೇಷ ವಾಯುಪ್ರದೇಶ, ಫ್ಲಿಪ್ಪರ್ಗಳು, ಫ್ಲೋಟರ್ಗಳು, ತೇಲುವಿಕೆ ಮತ್ತು ಈಜುವ ಪ್ರಕ್ರಿಯೆಯಂತಹ ರಚನಾತ್ಮಕ ರೂಪಾಂತರಗಳು ಬಹಳ ಸ್ಪಷ್ಟವಾಗಿವೆ. ಆದ್ದರಿಂದ ಈಗ ನಾವು ಬೆಳಕಿನ ನುಗ್ಗುವಿಕೆಯ ಆಧಾರದ ಮೇಲೆ ರೂಪಾಂತರಗಳು ಎಂಬ ವಿಷಯದ ಮುಂದಿನ ಭಾಗಕ್ಕೆ ಹೋಗುತ್ತೇವೆ. ಆರಂಭದಲ್ಲಿ ಪರಿಕಲ್ಪನೆಯ ನಕ್ಷೆಯ ಸಹಾಯದಿಂದ ತ್ವರಿತವಾಗಿ ವೀಕ್ಷಿಸಿ ಮತ್ತು ಕಲಿಯೋಣ. ಬನ್ನಿ, ಕೀವರ್ಡ್ಗಳನ್ನು ನೋಡೋಣ. ಪರಿಸರ ವ್ಯವಸ್ಥೆಗಳು. ಯುಫೋಟಿಕ್ ವಲಯ, ಬಥಿಯಲ್ ವಲಯ, ಪ್ರಪಾತ ವಲಯ, ಸಮುದ್ರ ತೀರ ವಲಯ, ಪರಿಕಲ್ಪನೆಯ ನಕ್ಷೆ. ಬೆಳಗಿನ ನುಗ್ಗುವಿಕೆ ಹೋಗುವ ಮೊದಲು ಸಮುದ್ರದ ಪ್ರಾಣಿಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಸಮುದ್ರ ಪ್ರಾಣಿಗಳು ತಮ್ಮ ದೇಹದಲ್ಲಿ ಸಿಹಿ ನೀರು ಮತ್ತು ಉಪ್ಪು ನೀರಿನ ಪರಸ್ಪರ ಕ್ರಿಯೆಯನ್ನ ನಿಯಂತ್ರಿಸಬೇಕು. ವಿಶೇಷವಾಗಿ ಅಭಿವೃದ್ಧಿ ಹೊಂದಿದ ಮೂತ್ರಪಿಂಡಗಳು, ಕಿವಿರುಗಳು ಮತ್ತು ದೇಹದ ಕಾರ್ಯಗಳು ಆಸ್ಮೋಸಿಸ್ ಮೂಲಕ ಪೊರೆಗಳಾದಂತಹ ಉಪ್ಪಿನ ಸಾಂದ್ರತೆಯನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಸಮುದ್ರ ಪ್ರಾಣಿಗಳು ಸಹ ಆಹಾರದಿಂದ ಶಕ್ತಿಯನ್ನ ಬಿಡುಗಡೆ ಮಾಡಲು ಅಗತ್ಯವಾದ ನೀರಿನಿಂದ ಆಮ್ಲಜನಕದಂತಹ ಕರಗಿದ ಅನಿಲವನ್ನ ತೆಗೆದುಕೊಳ್ಳಲು ಸಾಧ್ಯವಾಗುತ್ತೆ. ಎನಿಮೋನ್ಸ್ ಮತ್ತು ಹುಳುಗಳಂತಹ ಪ್ರಾಣಿಗಳು ತಮ್ಮ ಚರ್ಮದ ಮೂಲಕ ಅನಿಲಗಳನ್ನು ತೆಗೆದುಕೊಳ್ಳುತ್ತವೆ. ಮೊಬೈಲ್ ಪ್ರಾಣಿಗಳು ನೀರು ಮತ್ತು ಗಾಳಿಯಿಂದ ಆಮ್ಲಜನಕವನ್ನು ತೆಗೆದುಕೊಳ್ಳಲು ಕಿವಿರುಗಳನ್ನು ಅಥವಾ ಶ್ವಾಸಕೋಶಗಳನ್ನು ಬಳಸುತ್ತವೆ. ಸಾಗರದಲ್ಲಿನ ಎಲ್ಲಾ ಪ್ರಾಣಿಗಳು ಇಂಗಾಲದ ಡೈಆಕ್ಸೈಡ್ ಅನ್ನು ನೀರಿನಲ್ಲಿ ತ್ಯಾಜ್ಯವಾಗಿ ಬಿಡುಗಡೆ ಮಾಡುತ್ತವೆ. ನಂತರ ಅದನ್ನು ಶಕ್ತಿಯನ್ನ ಉತ್ಪಾದಿಸಲು ಸಸ್ಯಗಳು ಬಳಸುತ್ತವೆ. ಸಮುದ್ರ ಜೀವನವು ತಾಪಮಾನದಲ್ಲಿನ ವ್ಯತ್ಯಾಸಗಳಿಗೆ ಅನೇಕ ರೂಪಾಂತರಗಳನ್ನು ಅಭಿವೃದ್ಧಿಪಡಿಸಿದೆ. ಮೇಲ್ಮೈ ಮತ್ತು ಸಾಗರ ತಳದ ನಡುವೆ ತಾಪಮಾನವು ನಾಟಕೀಯವಾಗಿ ಬದಲಾಗುತ್ತೆ. ಕೆಲವು ಸಮುದ್ರ ಸಸ್ತನಿಗಳು ಶೀತದಿಂದ ನಿರೋಧನಕ್ಕಾಗಿ ಬ್ಲಬ್ಬರ್ ಅನ್ನು ಹೊಂದಿರುತ್ತದೆ. ಮತ್ತು ಕೆಲ ಮೀನುಗಳು ತಮ್ಮ ರಕ್ತದಲ್ಲಿ ಆಂಟಿಫ್ರಿಜ್ ತರಹದ ವಸ್ತುಗಳನ್ನು ಹೊಂದಿರುತ್ತದೆ. ನೀರಿನಲ್ಲಿ ಲಂಬ ಪ್ರಮಾಣದಲ್ಲಿ ಸಮುದ್ರ ಜೀವನದಲ್ಲಿ ರೂಪಾಂತರಗಳನ್ನು ನೋಡೋಣ. ಮೇಲ್ಮೈ ನೀರಿನಲ್ಲಿ ವಾಸಿಸುವ ಪ್ರಾಣಿಗಳು ಮತ್ತು ಸಸ್ಯಗಳು ಹೆಚ್ಚಿನ ಪೋಷಕಾಂಶದ ಮಟ್ಟಗಳು, ಹೆಚ್ಚಿದ ತಾಪಮಾನಗಳು, ಕಡಿಮೆ ಒತ್ತಡಗಳು ಮತ್ತು ಹಗುರವಾದ ಮತ್ತು ಕಡಿಮೆ ಪೋಷಕಾಂಶಗಳೊಂದಿಗೆ ಹೆಚ್ಚಿನ ಒತ್ತಡ, ಶೀತ, ಗಾಢ ನೀರಿನಲ್ಲಿ ವಾಸಿಸುವ ಆಳವಾದ ಸಮುದ್ರದ ಜೀವಿಗಳ ರೂಪಾಂತರಗಳಿಗೆ ಪ್ರವೇಶವನ್ನ ಹೊಂದಿದೆ. ಸಮುದ್ರ ಜೀವಿಗಳು ವಿವಿಧ ಪರಿಸ್ಥಿತಿಗಳು ಮತ್ತು ಆವಾಸ ಸ್ಥಾನಗಳಿಗೆ ಹೊಂದಿಕೊಂಡಿವೆ ಎಂದು ನಿಮಗೆ ತಿಳಿದಿದೆಯೇ? ಬಾರ್ನಕಲ್ಸ್ ಮತ್ತು ಮಸಲ್ಸ್ ಪರಿಸರದಲ್ಲಿ ಬಂಡೆಗಳಿಗೆ ಅಂಟಿಕೊಳ್ಳಲು ಅನುವು ಮಾಡಿಕೊಡುವ ಕಾರ್ಯವಿಧಾನಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಪ್ರಖರ ಬಣ್ಣದ ಕೋಡಂಗಿ ಮೀನುಗಳು ಪರಭಕ್ಷಕಗಳಿಂದ ಕ್ಲೌನ್ ಫಿಶ್ ಮತ್ತು ಎನಿಮೋನ್ ಎರಡನ್ನೂ ರಕ್ಷಿಸಲು ಎನಿಮೋನ್ಗಳೊಂದಿಗೆ ಸಹಜೀವನದ ಸಂಬಂಧಗಳನ್ನು ಅಳವಡಿಸಿಕೊಂಡಿದೆ.
ತಿಮಿಂಗಲಗಳು ಮತ್ತು ಹೆರಿಂಗಲ್ಲುಗಳು ದೂರದ ಪ್ರಯಾಣದ ಸಾಮರ್ಥ್ಯವನ್ನ ಮತ್ತು ವಿವಿಧ ಪರಿಸರದಲ್ಲಿ ಬದುಕುವ ಸಾಮರ್ಥ್ಯವನ್ನ ಅಳವಡಿಸಿಕೊಂಡಿದೆ. ಹೇಳಲು ಇನ್ನೂ ಒಂದು ಪ್ರಮುಖ ವಿಷಯ ಏನಂದ್ರೆ, ಸಾಗರ ರೂಪಾಂತರಗಳು ಸಹಜೀವನ, ಮರೆಮಾಚುವಿಕೆ, ರಕ್ಷಣಾತ್ಮಕ ನಡವಳಿಕೆ, ಸಂತಾನೋತ್ಪತ್ತಿ ತಂತ್ರಗಳು, ಭೂಮಿಯ ಮೇಲೆ ಇತರ ಪರಿಸರ ವ್ಯವಸ್ಥೆಗಳಂತೆ ಸಂಪರ್ಕ ಮತ್ತು ಸಂವಹನ ಮತ್ತು ಒತ್ತಡ, ತಾಪಮಾನ, ಬೆಳಕು ಮತ್ತು ಲವಣಾಂಶದಂತಹ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವಿಕೆಗಳನ್ನು ಒಳಗೊಂಡಿದೆ. ಸಹಜೀವನ ಮತ್ತು ಮರೆಮಾಚುವಿಕೆ ಇದರ ಅರ್ಥವೇನು? ಸಹಜೀವನವನ್ನ 2 ಅಥವಾ ಹೆಚ್ಚು ವಿಭಿನ್ನ ಜೈವಿಕ ಜಾತಿಗಳ ನಡುವೆ ನಿಕಟ, ದೀರ್ಘಾವಧಿಯ ಸಂಬಂಧ ಎಂದು ವ್ಯಾಖ್ಯಾನಿಸಲಾಗಿದೆ. ಏನನ್ನಾದರೂ ಮರೆಮಾಚುವ ವಿಧಾನ, ಅದನ್ನ ಚಿತ್ರಿಸುವ ಮೂಲಕ ಅಥವಾ ಅದನ್ನ ನೋಡಲು ಕಷ್ಟವಾಗುವಂತೆ ಎಲೆಗಳು ಅಥವಾ ಕೊಂಬೆಗಳಿಂದ ಮುಚ್ಚಿ. ಸಮುದ್ರದ ಜೀವರೂಪಗಳ ಬೆಳಕಿನ ಸಂಬಂಧಿತ ರೂಪಾಂತರಗಳನ್ನ ಅಧ್ಯಯನ ಮಾಡೋಣ. ನಾವು ಸಮುದ್ರ ಪರಿಸರ ವ್ಯವಸ್ಥೆಗಳಲ್ಲಿ ವಿವಿಧ ಆಳಗಳಲ್ಲಿ ವಿವಿಧ ರೀತಿಯ ಜೀವಿಗಳನ್ನ ನೋಡಬಹುದು. ಕೆಳಗಿನ ಕೋಷ್ಟಕವನ್ನ ವೀಕ್ಷಿಸಿ. ಅದು ಕೆಲವು ಹೆಚ್ಚು ಅಜೀವ ಗುಣಲಕ್ಷಣಗಳನ್ನ ತೋರಿಸುತ್ತೆ ಮತ್ತು ಕೆಲವು ರೀತಿಯ ಜೀವಿಗಳು ಸಮುದ್ರ ಪರಿಸರ ವ್ಯವಸ್ಥೆಯಲ್ಲಿ ವಿಭಿನ್ನ ಆಳಗಳಲ್ಲಿ ಇರುತ್ತವೆ. ಬೆಳಕಿನ ಆಧಾರದ ಮೇಲೆ ರೂಪಾಂತರಗಳು. ನುಗ್ಗುವಿಕೆ, ಯುಫೋಟಿಕ್ ವಲಯ. ಈ ವಲಯದಲ್ಲಿ ವಾಸಿಸುವ ಜೀವಿಗಳು ಹೆಚ್ಚಾಗಿ ತೇಲುವ ಮತ್ತು ಈಜುಗಾರರು. ಈ ವಲಯದಲ್ಲಿರುವ ಪ್ರಾಣಿಗಳು ಸಾಮಾನ್ಯವಾಗಿ ಹೊಳೆಯುವ ದೇಹಗಳನ್ನು ಹೊಂದಿರುತ್ತವೆ. ಅವು ಬೆಳಕನ್ನ ಪ್ರತಿಬಿಂಬಿಸುತ್ತವೆ. ಹೊಳೆಯುವ ನೀರಿನ ಮೇಲ್ಮೈಯೊಂದಿಗೆ ವಿಲೀನಗೊಳ್ಳುವುದು ಪಾರದರ್ಶಕವಾಗಿರುತ್ತದೆ. ಇವುಗಳು ಸಾಮಾನ್ಯವಾಗಿ ಹೊಂದಿರುತ್ತದೆ ಬಹಳ ತೀಕ್ಷ್ಣವಾದ ದೃಷ್ಟಿ. ಸಸ್ಯಗಳು ಹೆಚ್ಚಾಗಿ ಹಸಿರು ಮತ್ತು ಈ ವಲಯದಲ್ಲಿ ದ್ಯುತಿ ಸಂಶ್ಲೇಷಕ ಚಟುವಟಿಕೆ ಗರಿಷ್ಠವಾಗಿರುತ್ತೆ. ಈ ವಲಯದ ಕೆಲವು ಸಸ್ಯ ಮತ್ತು ಪ್ರಾಣಿಗಳೆಂದರೆ ಟ್ರೌಟ್ಗಳು, ಹರಿಂಗಳು, ಡಾಲ್ಫಿನ್ಗಳು, ಜಲ್ಲಿ ಮೀನುಗಳು, ವಿವಿಧ ರೀತಿಯ ಹವಳದ ವಸಾಹತುಗಳು, ಅತ್ಯಂತ ವರ್ಣರಂಜಿತ ವಿವಿಧ ರೀತಿಯ ಪಾಚಿಗಳು ಮತ್ತು ಸಮುದ್ರ ಹುಲ್ಲುಗಳು. ಹೊರಹೊಮ್ಮುವ ಸಸ್ಯ ಪ್ರಭೇದಗಳು. ಬದಿಗಳಿಗೆ ಬೇರೂರಿದೆ. ಸಮುದ್ರ ಪರಿಸರ ವ್ಯವಸ್ಥೆಗಳಲ್ಲಿ ಭೂಖಂಡ ಶೆಲ್ಫ ಪ್ರದೇಶದಲ್ಲಿ ಬೇರೂರಿದೆ. ಡೆಲ್ಟಾಗಳು ಇತ್ಯಾದಿ. ಸುಮಾರು 80% ಸಮುದ್ರ ಸಸ್ಯ ಮತ್ತು ಪ್ರಾಣಿಗಳು ಈ ವಲಯದಲ್ಲಿ ಕಂಡುಬರುತ್ತವೆ. ಬತಿಯಲ್ ವಲಯ. ಈ ವಲಯದಲ್ಲಿ ಕಂಡುಬರುವ ಹೆಚ್ಚಿನ ಸಸ್ಯಗಳು ಕೆಂಪು ಮತ್ತು ಕಂದು ಬಣ್ಣದ ಕೆಲ್ಫಾಗಳು, ಸ್ಪಾಂಜುಗಳು, ಆವಳಗಳು ಮತ್ತು ಸ್ಕ್ವಿಡ್ಗಳಂತಹ ಕೊಳವೆಯಾಕಾರದ ದೇಹಗಳನ್ನು ಹೊಂದಿರುವ ಪ್ರಾಣಿಗಳು ಮತ್ತು ತಿಮಿಂಗಲಗಳಂತಹ ದೊಡ್ಡ ಪ್ರಾಣಿಗಳು ಇತ್ಯಾದಿ. ಇವುಗಳಲ್ಲಿ ಕೆಲವು ರೇ ಮೀನುಗಳಂತೆ ಸಮತಟ್ಟಾದ ದೇಹವನ್ನು ಹೊಂದಿರುತ್ತವೆ. ಅವರು ದೊಡ್ಡ ಹಣ್ಣುಗಳನ್ನು ಹೊಂದಿರಬಹುದು. ಅದು ಮಂದ ಬೆಳಕಿಗೆ ಸೂಕ್ಷ್ಮವಾಗಿರುತ್ತದೆ. ಪ್ರಪಾತ ವಲಯ. ಈ ವಲಯಗಳು ವರ್ಷವಿಡೀ ಕತ್ತಲು ಮತ್ತು ತಂಪಾಗಿರುತ್ತವೆ. PHOTOS YSTH ETIC
ಚಟುವಟಿಕೆ ಇರುವುದಿಲ್ಲ. ಆಳ ಸಮುದ್ರದ ಪ್ರಾಣಿಗಳು ಹೆಚ್ಚಾಗಿ ಪರಭಕ್ಷಕ ಮತ್ತು ಸ್ಕ್ಯಾವೆಂಜರ್ಗಳಾಗಿವೆ. ದೊಡ್ಡ ರೂಪಗಳು, ಅಗಲವಾದ ಬಾಯಿ ಮತ್ತು ಬೃಹತ್ ಬಾಗಿದ ಹಲ್ಲುಗಳನ್ನು ಹೊಂದಿದ್ದು ಯಾವುದೇ ಬಟ್ಟೆಯ ತಪ್ಪಿಸಿಕೊಳ್ಳುವಿಕೆಯನ್ನು ತಡೆಯುತ್ತದೆ. ಅಸ್ಥಿಪಂಜರ ಮತ್ತು ಚಪ್ಪಟೆಯಾದ ದೇಹಗಳ ಅನುಪಸ್ಥಿತಿಯು ಇತರ ದೇಹವು ಗುಣಲಕ್ಷಣಗಳಾಗಿವೆ. ಕೆಲವರು ತಮ್ಮ ಹೊಟ್ಟೆಯ ಮೇಲೆ ಬೆಳಕನ್ನು ಉತ್ಪಾದಿಸುವ ವಿಶೇಷ ರಚನೆಯನ್ನು ಹೊಂದಿದ್ದಾರೆ. ಅವುಗಳ ಕಣ್ಣುಗಳ ಸುತ್ತಲೂ ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುವುದಿಲ್ಲ. ಆದರೆ ಜೀವಿಗಳು ಕುರುಡಾಗಿರುತ್ತವೆ ಮತ್ತು ಅವುಗಳ ದೇಹದ ಬದಿಗಳಲ್ಲಿ ಕೆಲವು ಪ್ರಾಣಿಗಳು ಗಾಢವಾದ ನೀರಿನಲ್ಲಿ ಹೊಳೆಯುತ್ತವೆ. ನೆನಪಿಡುವ ಅಂಶಗಳು: ಸಮುದ್ರ ಪ್ರಾಣಿಗಳು ತಮ್ಮ ದೇಹದಲ್ಲಿ ಸಿಹಿನೀರು ಮತ್ತು ಉಪ್ಪು ನೀರಿನ ಪರಸ್ಪರ ಕ್ರಿಯೆಯನ್ನು ನಿಯಂತ್ರಿಸಬೇಕು. ಮೇಲ್ಮೈ ಮತ್ತು ಸಾಗರ ತಳದ ನಡುವೆ ತಾಪಮಾನವು ನಾಟಕೀಯವಾಗಿ ಬದಲಾಗುತ್ತದೆ. ಕೆಲವು ಸಮುದ್ರ ಸಸ್ತನಿಗಳು ಶೀತದಿಂದ ನಿರೋಧಕಕ್ಕಾಗಿ ಬ್ಲಬ್ಬರ್ ಅನ್ನ ಹೊಂದಿರುತ್ತೆ. ಮತ್ತು ಕೆಲವು ಮೀನುಗಳು ತಮ್ಮ ರಕ್ತದಲ್ಲಿ ಆಂಟಿಫ್ರಿಜ್ ತರಹದ ವಸ್ತುಗಳನ್ನ ಹೊಂದಿರುತ್ತೆ. ಸಹಜೀವನ ಮತ್ತು ಮರೆಮಾಚುವಿಕೆ ಸಹ ಸಮುದ್ರದ ಪ್ರಾಣಿಗಳಲ್ಲಿ ಕಂಡುಬರುತ್ತೆ. ಸಮುದ್ರದ ಜೀವನವು ವಿವಿಧ ಪರಿಸ್ಥಿತಿಗಳು ಮತ್ತು ಆವಾಸ ಸ್ಥಾನಗಳಿಗೆ ಅಳವಡಿಸಿಕೊಂಡಿದೆ. ಬೆಳಕಿನ ನುಗ್ಗುವಿಕೆ ಆಧಾರದ ಮೇಲೆ ರೂಪಾಂತರಗಳಲ್ಲಿ ಬಥಿಯಲ್ ವಲಯ, ಅಬಿಸಲ್ ವಲಯ ಮತ್ತು ಯುಪೋಟಿಕ್ ವಲಯಗಳಂತಹ 3 ವಲಯಗಳಿವೆ.